ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 99. ಕಾರಿನ ಸದ್ದು ಕೇಳಿ ಹೊರಬಂದ ಸುಮಂಗಲಾರವರು ಕಾರಿನಿಂದ ಇಳಿದ ವ್ಯಕ್ತಿಗಳನ್ನು ಕಂಡು ಕೊಂಚ ಗಾಬರಿಯಾದರು. ಯಾರಿವರೆಲ್ಲ, ಯಾಕೆ ಬಂದಿದ್ದಾರೆ ಎಂದುಕೊಂಡು ಮನೆಯ ಅಂಗಳದತ್ತ ಬಂದಾಗ ಗೋಪಿನಾಥ್ರವರು ಅವರ ಬಳಿ ಬಂದು, ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ ಎಂದು ಕೇಳಿದಾಗ, ಹಾಂ, ನೀವು ಖ್ಯಾತಿಯ ಅಪ್ಪ ಅಲ್ವಾ ಎಂದು ಕೇಳಿದರು. ಗೋಪಿನಾಥ್ರವರು ಹಾಗೂ ಆಶಾರವರು ಮೊದಲು ಮನೆಗೆ ಬಂದಿದ್ದಾರಲ್ಲ, ಹಾಗಾಗಿ ಅವರ ಪರಿಚಯವಿತ್ತು. ಹೌದು ಅಮ್ಮ ಎಂದು ಮುಗುಳ್ನಕ್ಕರು ಗೋಪಿನಾಥ್ರವರು. ಎಲ್ಲರೂ ಬನ್ನಿ ಒಳಗೆ ಎಂದು ಮನೆಯೊಳಗೆ ನಡೆದಿದ್ದರು ಸುಮಂಗಲಾರವರು. ಎಲ್ಲರೂ ಅವರನ್ನು ಹಿಂಬಾಲಿಸಿದರು. ಆಶಾರವರು ಸುಮಂಗಲಾರವರಿಗೆ ತಮ್ಮ ಮನೆಯವರನ್ನು ಪರಿಚಯಿಸಿದ ಬಳಿಕ ಆಕರ್ಷಣ ಪರಿಚಯಿಸಿದಾಗ ಎಲ್ಲರತ ನೋಡಿ ಮುಗುಳ್ನಗೆ ಬೀರಿದವರು ಅವರಿಗೆ ಊಟದ ವ್ಯವಸ್ಥೆ ಮಾಡಿದರು. ಅದಾಗಲೇ ಮಧ್ಯಾಹ್ನವಾಗಿತ್ತು. ಹಸಿವಿದ್ದರೂ ಯಾರಿಗೂ ಊಟ ಮಾಡುವ ಮನಸ್ಸಿರಲಿಲ್ಲ. ಆದರೂ ಸುಮಂಗಲಾರವರಿಗೆ ಬೇಸರ ಮಾಡಲು ಇಚ್ಛಿಸದೆ ಊಟ ಮುಗಿಸಿದವರು ಸುಮಂಗಲಾರವರಿಗೂ ಊಟ ಮಾಡುವಂತೆ ಹೇಳಿದರು. ತದನಂತರ ಸುಮಂಗಲಾರವರ ಬಳಿ ಬಂದ ಪದ್ಮಾವತಿಯವರು, ನಿಮ್ಮ ಹತ್ರ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕು ಎಂದವರು ಆಕರ್ಷಣತ ನೋಡಿದರು. ಅಜ್ಜಿ, ನಾನು ಹೇಳೋ ವಿಷಯ ಕೇಳಿ ನಿಮಗೆ ನನ್ನ ಮೇಲೆ ಕೋಪ ಬರಬಹುದು, ಆದರೆ ನಾನಿವತ್ತು ಮಾತಾಡಲೇಬೇಕು. ಹಾಗೆ ನನಗೆ ನಿಮ್ಮ ಕ್ಷಮೆ ಕೂಡ ಬೇಕು ಎಂದ ಆಕರ್ಷ್. ಅದ್ರತಿರುವ ಮನೆ ಗೋಪಿನಾಥ್ ದಂಪತಿಗಳಿಗೆ ತಿಳಿಯದ ಕಾರಣ ನೇರ ಸುಮಂಗಲಾರವರ ಮನೆಗೆ ಬಂದಿದ್ದರು. ಹಾಗೆ ಸುಮಂಗಲಾರವರಿಗೆ ಮೊದಲು ವಿಷಯ ತಿಳಿಸಿ ಅವರ ಸಹಾಯದಿಂದ ಅದ್ರತ್ ಹಾಗೂ ಮನೆಯವರ ಬಳಿ ಮಾತನಾಡುವ ಎಂದು ಎಲ್ಲರೂ ಸೇರಿ ನಿರ್ಧರಿಸಿದರು. ನಾನು ಯಾಕಪ್ಪ ನಿಮಗೆ ಕ್ಷಮೆ ಕೊಡಬೇಕು? ನಾನಿವತ್ತೇ ಮೊದಲನೇ ಸಾರಿ ನಿನ್ನನ್ನು ನೋಡ್ತಿರೋದು. ಸುಮಂಗಲಾರವರು ಗೊಂದಲದಿಂದ ಕೇಳಿದಾಗ, ಪರಿಯ ನೋವಿಗೆ ಕಾರಣ ನಾನೇ ಅಜ್ಜಿ. ಇವತ್ತು ಅವಳು ನಮ್ಮ ಜೊತೆ ಇಲ್ಲ, ಅದಕ್ಕೆ ಕಾರಣ ನಾನು. ಆಜ್ಞಾಳ ಅಪ್ಪ ನಾನೇ ಎಂದ. ಅವನ ಮಾತು ಕೇಳಿ ಗರಬಡಿದವರಂತೆ ನಿಂತರು ಸುಮಂಗಲಾರವರು. ಅವನನ್ನು ನೋಡಬೇಕು ಎಂದು ಕಾಯುತ್ತಿದ್ದವರಲ್ಲಿ ಅವರು ಒಬ್ಬರಲ್ಲವೇ? ಅವನ ಮಾತನ್ನು ಮೆಲುಕು ಹಾಕಿದವರ ಕಣ್ಣು ಕೋಪದಿಂದ ಕೆಂಪಾಗಿತ್ತು. ಅವರ ಕೈ ನಡುಗುತ್ತಿತ್ತು. ಅವರ ಉರಿನೋಟ ಎದುರಿಸಲಾಗದೆ ಆಕರ್ಷ್ ತಲೆ ತಗ್ಗಿಸಿದರೆ ಅವನ ಕೆನ್ನೆಗೆ ಬಾರಿಸಿದರು ಸುಮಂಗಲಾರವರು. ನಿನಗೆ ಕ್ಷಮೆ ಬೇಕಾ? ಎಷ್ಟು ಸುಲಭವಾಗಿ ಕ್ಷಮೆ ಕೇಳಿಬಿಟ್ಟೆ ಅಲ್ವಾ? ನಮ್ಮ ಮೊಮ್ಮಗಳು ಯಾವ ತಪ್ಪು ಮಾಡಿದ್ಲು ಅಂತ ಅವಳಿಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಟ್ಟೆ. ಪಾಪಿ ಕಣು ನೀನು, ಪಾಪಿ. ನಮ್ಮ ಮನೆಯ ನಗು ಖುಷಿ ಎಲ್ಲ ಆಗಿದ್ಲು ಪರಿ. ನನ್ನ ದೇವು ಪರಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ. ಅವಳು ಹೋದ್ಮೇಲೆ ಅವನೊಂದಿನ ಕೂಡ ಮನಸಾರಿ ನಕ್ಕಿದ್ದು ನಾನು ನೋಡಿಲ್ಲ. ಅವನು ನೋವು ಅನುಭವಿಸುವುದಲ್ಲದೆ ಅವನ ಹೆಂಡತಿಗೂ ನೋವು ಕೊಡ್ತಿದ್ದಾನೆ. ಅವನ ಇಂದಿನ ಒರಟು ಸ್ವಭಾವಕ್ಕೆ ನೀನೊಬ್ಬನೇ ಕಾರಣ. ನಮ್ಮ ಆಜ್ಞಾಪುಟ್ಟಿ ಪಾಪ ಆ ಕೂಸು ಅದೇನು ತಪ್ಪು ಮಾಡಿತು? ಹುಟ್ಟುವಾಗಲೇ ಅಮ್ಮನನ್ನು ಕಳ್ಕೊಂಡ್ಳು. ಅಪ್ಪ ಅನಿಸಿಕೊಂಡವ ಯಾರು ಅಂತ ಗೊತ್ತಿಲ್ಲದೆ ನಮ್ಮ ದೇವು ಮಗಳಾಗಿ ಬೆಳೀತಿದ್ದಾಳೆ. ನಮ್ಮ ಪಾರಿ ಮುಕುಂದ ಮದುವೆಯಾಗಿ ತುಂಬ ವರ್ಷಗಳ ನಂತರ ಹುಟ್ಟಿದ ಕೂಸು ನಮ್ಮ ಪರಿ. ಅವರು ಬದುಕಿದ್ದಾಗಲೇ ಅವರ ಮಗಳು ಅವರಿಂದ ಶಾಶ್ವತವಾಗಿ ದೂರ ಹೋದ್ಲಲ್ವಾ? ಅವರ ಮಗಳನ್ನು ಮರಳಿಕೊಡಲು ನಿನಗಾಗುತ್ತಾ? ನಿನ್ನಿಂದ ಸಾಧ್ಯನಾ ಅದು? ಪರಿ ತುಂಬ ಒಳ್ಳೆ ಮಗು, ಯಾರಿಗೂ ನೋವು ಕೊಟ್ಟವಳಲ್ಲ. ಯಾಕೋ ಹೀಗೆ ಮಾಡಿದ್ದೆ ಪಾಪಿ? ಹೇಳು, ಯಾಕೆ ಹೀಗೆ ಮಾಡಿದ್ದೆ? ಯಾಕೆ ನಮ್ಮೆಲ್ಲರ ಸಂತೋಷವನ್ನು ಕಿತ್ಕೊಂಡೆ? ಕೋಪ ಮಿಶ್ರಿತ ಬೇಸರದಿಂದ ಕೇಳಿದರು. ಅಜ್ಜಿ, ಅವರದೇನೂ ತಪ್ಪಿರಲಿಲ್ಲ. ಪರಿಯವರ ಜೀವ ಉಳಿಸೋದಕ್ಕೆ ಹೋಗಿ ಇಷ್ಟೆಲ್ಲ ಆಯಿತು. ಅವರು ಈಗಲೂ ಪರಿಯವರ ನೆನಪುಗಳ ಜೊತೆಗೆ ಬದುಕ್ತಿದ್ದಾರೆ. ಅವರಿಗೆ ಮಗಳು ಇದ್ದಾಳೆ ಅನ್ನೋ ವಿಷಯ ಕೂಡ ಗೊತ್ತಿರಲಿಲ್ಲ ಅಜ್ಜಿ. ಒಂದ್ಸಾರಿ ಆಕರ್ಷ್ ಅವರು ಹೇಳೋದನ್ನು ತಾಳ್ಮೆಯಿಂದ ಕೇಳಿ, ಆಗ ನಿಮಗೆಲ್ಲ ಅರ್ಥ ಆಗುತ್ತೆ. ಅವರ ಕೈ ಹಿಡಿದು ನುಡಿದಳು ಸ್ತುತಿ. ಸುಮಂಗಲಾರವರು ಮರು ಮಾತನಾಡದೆ ಸುಮ್ಮನೆ ಕುಳಿತರು. ಪೃಥ ಮಗುವಾಗಿದ್ದಾಗಿನಿಂದ ಅವಳ ಕೊನೆಯ ಕ್ಷಣದವರೆಗಿನ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದರವರು. ಅವರ ಮುಂದೆ ಎರಡು ಮಂಡಿಯೂರಿ ಕುಳಿತವ. ಅಜ್ಜಿ, ನನ್ನ ಪರಿನ ತುಂಬ ಪ್ರೀತಿಸ್ತಿದ್ದೆ ಅಜ್ಜಿ. ಇವಾಗಲೂ ಪ್ರೀತಿಸ್ತಿದ್ದೀನಿ. ನಾನು ಅವಳ ಬಳಿ ಸುಳ್ಳು ಹೇಳಿದೆ. ಅವಳನ್ನು ನನ್ನಿಂದ ದೂರ ಮಾಡಿದೆ. ಆದರೆ ಅವಳಿಗೆ ಮೋಸ ಮಾಡುವ ಇರಾದೆ ಇರಲಿಲ್ಲ ನನಗೆ ಎಂದವ ತಾನು ಪೃಥಾಳನ್ನು ಮೊದಲ ಸಾರಿ ನೋಡಿದಾಗಿನಿಂದ ಇಲ್ಲಿಯ ತನಕ ನಡೆದ ಪ್ರತಿಯೊಂದು ಘಟನೆಯನ್ನು ಅವರ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟವ.
ಅವಳು ಗಂಡನ ಜೊತೆ ಸುಖವಾಗಿ ಬಾಳ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ಅಜ್ಜಿ. ಅವಳು ಈ ಪ್ರಪಂಚನೇ ಬಿಟ್ಟು ಹೊರಟು ಹೋದ್ಲು, ನಮ್ಮ ಮಗುವನ್ನು ನನಗೋಸ್ಕರ ಬಿಟ್ಟು ಹೋದ್ಲು ಅನ್ನೋ ವಿಷಯ ನಿನ್ನೆ ಸ್ತುತಿ ಹೇಳಿದಾಗಲೇ ನನಗೆ ತಿಳಿದದ್ದು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಜ್ಜಿ. ನನಗೆ ಅಂತ ಈ ಭೂಮಿ ಮೇಲಿರೋದು ನನ್ನ ಮಗಳು ಮಾತ್ರ. ಪ್ಲೀಸ್ ಅಜ್ಜಿ, ಅವಳನ್ನು ನನ್ನ ಜೊತೆ ಕಳಿಸಿಕೊಡಿ. ನಾನು ಇನ್ನೊಂದು ಮದುವೆ ಆಗುವುದಿಲ್ಲ. ಪರೀನೇ ಯಾವತ್ತಿದ್ರೂ ನನ್ನ ಹೆಂಡತಿ. ನನ್ನ ಮಗಳಿಗೆ ಅಪ್ಪ ಅಮ್ಮ ಎಲ್ಲ ನಾನೇ ಆಗಿ ಅವಳನ್ನು ಬೆಳೆಸ್ತೇನೆ. ನನ್ನ ಮಗಳನ್ನು ನನಗೆ ವಾಪಸ್ ಕೊಟ್ಬಿಡಿ, ಅವರ ಕಾಲಿಗೆರಗಿ ಕೇಳಿಕೊಂಡ. ಅವನು ಹೇಳಿದ್ದು ಕೇಳಿ ಸುಮಂಗಲರವರ ಕಣ್ಣಂಚು ಒದ್ದೆಯಾಯಿತು. ನನ್ನನ್ನು ಕ್ಷಮಿಸಿ ಬಿಡಪ್ಪ. ನಿಜ ಏನು ಅಂತ ತಿಳಿಯದೆ ನಿನ್ನನ್ನು ಬಾಯಿಗೆ ಬಂದ ಹಾಗೆ ಬೈದು ಬಿಟ್ಟೆ. ಆಗಿ ಹೋಗಿದ್ದನ್ನು ಬದಲಾಯಿಸಲು ಆಗುವುದಿಲ್ಲ. ಆದರೆ ನಮ್ಮ ದೇವು ಇಷ್ಟು ವರ್ಷ ನಮ್ಮ ಪುಟ್ಟಿಯನ್ನು ಸ್ವಂತ ಮಗಳು ಅಂದ್ಕೊಂಡು ಬೆಳೆಸಿದ್ದಾನೆ. ಈಗ ಮಗುನ ನಿನಗೆ ಕೊಡಲು ಹೇಗೆ ಹೇಳಲಿ ನಾನು? ಅಸಹಾಯಕತೆಯಿಂದ ನುಡಿದರು. ನಾವು ಇದರ ಬಗ್ಗೆ ಯೋಚನೆ ಮಾಡಿದ್ದೀವಿ ಸುಮಂಗಲರವರೇ. ಈಗ ನಾವು ಅದೃತ್ಗೆ ನಿಜ ಹೇಳಿ ಅವನ ಮನಸ್ಸಲ್ಲಿ ಆಕರ್ಷ್ ಬಗ್ಗೆ ಇರುವ ಕೋಪ ಹಾಗೂ ತಪ್ಪು ಕಲ್ಪನೆಯನ್ನು ದೂರ ಮಾಡಬೇಕು. ಆಮೇಲೆ ಅವನು ಏನು ನಿರ್ಧಾರ ಮಾಡ್ತಾನೋ ಅದನ್ನು ಗೌರವಿಸಬೇಕು ನಾವು. ಪದ್ಮಾವತಿಯವರು ಎಂದಾಗ ಸುಮಂಗಲರವರು ಸರಿ ಎಂಬಂತೆ ತಲೆಯಾಡಿಸಿದವರು. ಅವರೆಲ್ಲರೂ ದುರ್ಗಾ ಮನೆಯಲ್ಲಿದ್ದಾರೆ, ಬನ್ನಿ ಹೋಗೋಣ ಎಂದರು. ಎಲ್ಲರೂ ಶಾಂತದುರ್ಗಾರವರ ಮನೆಯತ್ತ ಬಂದರು. ಆಜ್ಞಾ ಎಲ್ಲರನ್ನೂ ಕಂಡು ಕಣ್ಣರಳಿಸಿದವಳೆ. ಆಕರ್ಷ್ನತ್ತ ಓಡೋಡಿ ಬಂದವಳು ಹಾಯ್ ಅಂಕಲ್ ಎಂದು ಅವನ ಕಾಲನ್ನು ಅಪ್ಪಿದಳು. ಅವಳ ಸಮಕ್ಕೆ ಕುಳಿತ ಆಕರ್ಷ್ ಅವಳನ್ನು ಬಿಗಿಯಾಗಿ ಆಲಂಗಿಸಿದ. ಖ್ಯಾತಿ ಅವರತ್ತ ಬಂದವಳು ಆಕರ್ಷ್ ಹಾಗೂ ಆಜ್ಞಾಳನ್ನು ನೋಡಿ ಆಕರ್ಷ್ಗೆ ಆಜ್ಞಾ ತನ್ನ ಮಗಳು ಎಂಬ ವಿಷಯ ತಿಳಿಯಿತೆ ಎಂಬ ಅನುಮಾನ ಮೂಡಿತು. ಅವಳು ಸ್ತುತಿಯತ್ತ ನೋಡಿದಾಗ ಅವಳು ನೋಟ ತಪ್ಪಿಸಿದಳು. ಶಾಂತದುರ್ಗಾರವರು ಹಾಗೂ ಮುಕುಂದ ದಂಪತಿಗಳು ಖ್ಯಾತಿಯ ಮನೆಯವರನ್ನು ಆದರದಿಂದ ಸ್ವಾಗತಿಸಿದರು. ಅದ್ವಿಕ್ ತನ್ನ ಮನೆಯವರನ್ನು ಕಂಡು ಸಂತಸದಿಂದ ಕುಣಿದಾಡಿದ. ಅದ್ರಿತ್ ತನ್ನ ಕೋಣೆಯಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದವ ಮನೆಯಲ್ಲಿ ಎಲ್ಲರೂ ಮಾತನಾಡುವ ಸದ್ದು ಕೇಳಿ ಹೊರಬಂದ. ಆಜ್ಞಾ ಆಕರ್ಷ್ ಬಳಿ ಇದ್ದುದನ್ನು ಕಂಡವ ದಾಪುಗಾಲು ಹಾಕುತ್ತಾ ಅವರತ್ತ ಬಂದವ ಆಜ್ಞಾಳನ್ನು ಎತ್ತಿಕೊಂಡ. ಪಾಪು, ಸ್ಟ್ರೇಂಜರ್ಸ್ ಹತ್ರ ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳಿಲ್ವಾ ನಾನು? ಕೊಂಚ ಗಂಭೀರವಾಗಿ ಕೇಳಿದ. ಪಪ್ಪ, ಈ ಅಂಕಲ್ ಸ್ಟ್ರೇಂಜರ್ ಅಲ್ಲ ಪಪ್ಪ, ಇವರು ಮಮ್ಮಿಯ ಫ್ರೆಂಡ್, ಮತ್ತಿವರು ಗುಡ್ ಅಂಕಲ್ ಪಪ್ಪ ಎಂದಳು ಆಕರ್ಷಣತ್ತ ನೋಡಿ ನಗುತ್ತಾ. ಎಲ್ಲರನ್ನೂ ಸುಲಭವಾಗಿ ನಂಬಬಾರದು ಪಾಪು ಎಂದವ ಆಜ್ಞಾಳ ಜೊತೆ ಅಲ್ಲಿಂದ ಹೊರಡಲನುವಾದರೆ. ಧೃತ್ ನಿಲ್ಲು, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದಿದ್ದೀನಿ ಎಂದು ಸೋತ ದನಿಯಲ್ಲಿ ನುಡಿದ. ನಿಮಗೆ ನನ್ನ ಜೊತೆ ಏನು ಮಾತು ಮಿಸ್ಟರ್ ಆಕರ್ಷ್? ವಿ ಆರ್ ಸ್ಟ್ರೇಂಜರ್ಸ್. ನನ್ನನ್ನು ಧೃತ್ ಎಂದು ಕರೆಯುವ ಹಕ್ಕು ನಿಮಗಿಲ್ಲ ಎಂದ ಒರಟಾಗೆ. ಅವನನ್ನು ಧೃತ್ ಎಂದು ಕರೆಯುತ್ತಿದ್ದವಳು ಪೃಥಾ ಒಬ್ಬಳೆ. ಸ್ತುತಿ ಆಜ್ಞಾಳ ಬಳಿ ಬಂದವಳು. ಇಲ್ಲಿ ತೋಟ ಇದೆ ಅಂತ ಹೇಳಿದ್ದೆ ಅಲ್ವಾ, ನನಗೆ ನಿಮ್ಮ ತೋಟ ತೋರಿಸ್ತೀಯಾ ಎಂದು ಕೇಳಿದಾಗ ಹ್ಞೂ ಚಿಕ್ಕಮ್ಮ, ಬನ್ನಿ ಹೋಗೋಣ ಎಂದು ಸಂತಸದಿಂದಲೇ ಅವಳ ಜೊತೆ ಹೆಜ್ಜೆ ಹಾಕಿದಳು ಆಜ್ಞಾ. ಅದ್ವಿಕ್ ಅವರನ್ನು ಹಿಂಬಾಲಿಸಿದ. ಮಕ್ಕಳು ಹೋದ ನಂತರ ಮಾತು ಪ್ರಾರಂಭಿಸಿದ ಆಕರ್ಷ್. ಅದ್ರಿತ್ ಅವನ ಮಾತನ್ನು ಕೇಳಲು ನಿರಾಕರಿಸಿದಾಗ ಲಕ್ಷ್ಮೀಕಾಂತ ದಂಪತಿಗಳು, ಅದ್ರಿತ್, ಕೋಪ ಎಲ್ಲ ಸಮಸ್ಯೆಗೂ ಪರಿಹಾರ ಅಲ್ಲಪ್ಪ. ನಿನ್ನ ಕೋಪ, ನೀನು ಅನುಭವಿಸಿದ ನೋವು ಎಲ್ಲ ನಮ್ಗೆ ಅರ್ಥ ಆಗುತ್ತೆ. ಆದರೆ ದಯವಿಟ್ಟು ಒಂದು ಸಾರಿ ಆಕರ್ಷ್ ಹೇಳೋ ಮಾತನ್ನು ಕೇಳಿಸ್ಕೊ. ನಾವು ಅಂದ್ಕೊಂಡಿದ್ದು ಕೆಲವೊಮ್ಮೆ ಸರಿಯಾಗಿರಬೇಕು ಅಂತೇನಿಲ್ಲ. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅಂತಾರೆ. ಆಕರ್ಷ್ಗೆ ಮಾತನಾಡಲು ಅವಕಾಶ ಕೊಡು ಎಂದು ಅವನನ್ನು ಸಂತೈಸಿದರು. ಅದ್ರಿತ್ ಮೌನವಾಗಿ ಕುಳಿತ. ನೀವು ಆಕರ್ಷ್ ಮಾತನ್ನು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಮುಕುಂದ ದಂಪತಿಗಳು ಹಾಗೂ ಶಾಂತದುರ್ಗಾರವರನ್ನು ನೋಡಿ ಹೇಳಿದರು ಸುಮಂಗಲರವರು. ಆಕರ್ಷ್ ಸುಮಂಗಲರವರ ಬಳಿ ಹೇಳಿದ ಎಲ್ಲ ವಿಷಯವನ್ನು ಅವರ ಬಳಿ ಹೇಳಿ ಅವರ ಪ್ರತ್ಯುತ್ತರಕ್ಕಾಗಿ ಕಾದ. ಅದ್ರಿತ್ ಶಿಲೆಯಂತೆ ಕುಳಿತಿದ್ದ. ಅವನ ಕಣ್ಣಿಂದ ನೀರು ಜಿನುಗುತ್ತಿತ್ತು. ನಿನ್ನನ್ನು ತಪ್ಪು ತಿಳ್ಕೊಂಡು ಬಿಟ್ಟಿದ್ವಿ ಆಕರ್ಷ್, ನಮ್ಮನ್ನು ಕ್ಷಮಿಸಿಬಿಡು. ನಿನ್ನ ಬಗ್ಗೆ ತಿಳಿದಾಗ ನಿನ್ನನ್ನು ಕೊಲ್ಲುವಷ್ಟು ಕೋಪ ಬಂದಿತ್ತು ನನಗೆ. ಆದರೆ ಈಗ ನಿಜ ತಿಳಿದ ಮೇಲೆ ನಮ್ಮ ಯೋಚನೆ ತಪ್ಪು ಎಂದು ನಮಗೆ ಮನವರಿಕೆ ಆಗಿದೆ. ನೀನು ನಮ್ಮ ಪರಿಯನ್ನು ಕಾಪಾಡಲು ಸುಳ್ಳು ಹೇಳಿದೆ.
ಆದರೆ ನಮ್ಮ ಪರಿ ಹೋಗ್ಬಿಟ್ಲು. ಅವಳ ಆಯಸ್ಸು ಅಷ್ಟೇ ಇತ್ತು ಅಂತ ಅನಿಸುತ್ತೆ. ಮುಕುಂದರವರು ಎಂದಾಗ ಪಾರಿಜಾತರವರು ಮಗಳನ್ನು ನೆನೆದು ಅತ್ತರು. ಮುಕುಂದರವರು ಮಡದಿಯನ್ನು ಸಂತೈಸಿದರೆ, ನಾನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ, ನನ್ನನ್ನು ಕ್ಷಮಿಸಿಬಿಡಪ್ಪ ಎಂದರು ಶಾಂತದುರ್ಗಾರವರು. ಅಜ್ಜಿ, ನನ್ನನ್ನು ಕ್ಷಮಿಸಬೇಕಾದವರು ನೀವು. ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸಿ. ನನಗಾಗ ಬೇರೆ ದಾರಿ ಇರಲಿಲ್ಲ. ಹೀಗೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನನ್ನು ಕ್ಷಮಿಸಿ ಎಂದು ಕೈ ಜೋಡಿಸಿದವ ಅದ್ರತ್ ಬಳಿ ಬಂದು, ನನಗೆ ನಿನ್ನ ಕ್ಷಮೆ ಬೇಕು ಅದ್ರತ್. ಎಲ್ಲರಿಗಿಂತ ಹೆಚ್ಚು ನೋವು ಅನುಭವಿಸಿದವನು ನೀನು. ಪರಿ ಯಾವಾಗಲೂ ನಿನ್ನ ಬಗ್ಗೆ ಹೇಳೋಳು, ಆದರೆ ನಿನ್ನ ಫೋಟೋ ನನಗೆ ತೋರಿಸಿರಲಿಲ್ಲ ಅವಳು. ನಮ್ಮಿಬ್ಬರನ್ನು ಮೀಟ್ ಮಾಡಿಸಿ ನನ್ನ ಮತ್ತು ಪರಿ ಪ್ರೀತಿ ಬಗ್ಗೆ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ತುಂಬ ಆಸೆ ಪಟ್ಟಿದ್ಲು. ಆದರೆ ಅದು ಸಾಧ್ಯವಾಗಲಿಲ್ಲ. ಖ್ಯಾತಿಯ ಗಂಡನಾಗಿ ನಿನ್ನನ್ನು ಎಷ್ಟೋ ಸಾರಿ ನೋಡಿದ್ದೀನಿ, ಆದರೆ ನೀನೇ ನನ್ನ ಪರಿಯ ಧೃತ್ತೆಂದು ನನಗೆ ತಿಳಿಯಲೇ ಇಲ್ಲ. ನಾನು ನಿನಗೆ ಮತ್ತು ಪರಿಗೆ ತುಂಬ ನೋವು ಕೊಟ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಧೃತ್ ಎಂದು ಕೈ ಜೋಡಿಸಿದ. ಅಧೃತ್ ಏನೊಂದು ಮಾತನಾಡದೆ ಆ ಕೃಷ್ಣ ಬಿಗಿಯಾಗಿ ಅಪ್ಪಿದ. ಅದನ್ನು ಕಂಡು ಎಲ್ಲರ ಮುಖದಲ್ಲೂ ಕಿರುನಗು ಮೂಡಿತು. ಮುಂದುವರಿಯುವುದು